ಏನಪ್ಪ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ನಿನಗೆ ವಯಸ್ಸು ಏನಪ್ಪ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ನಿನಗೆ ವಯಸ್ಸು ಏನಪ್ಪ ದೊಡ್ಡ ಜಾತ್ರೆ ದೊಡ್ಡ ಜಾತ್ರೆ ನಿನಗೆ ವಯಸ್ಸು ಎಲ್ಲ ಸಾಮಾನು ವ್ಯಾಪಾರ ಮಾಡಿ ಗಾಡಿಗೆ ಎಷ್ಟು ಮತ್ತು ಅಲ್ಲಿ ನೀವು ಸಿಬ್ಬಂದಿ ಇಲ್ಲ ವ್ಯಾಪಾರ ಮಾಡಿ ಗಾಡಿಗೆ ಎಷ್ಟು ಮತ್ತು ಅಲ್ಲಿ ಸಿಬ್ಬಂದಿ ಬಿಡ್ರಿ ಎಲ್ಲ ಅವರು ನಮ್ಮ ಪಂಚಾಯತಿಗೆ ಸಿಬ್ಬಂದಿ ಹೋಗಲ್ಲ ಗಾಡಿಗೆ ಎಷ್ಟು ಮತ್ತು ಅಲ್ಲಿ ನೀವು ಸಿಬ್ಬಂದಿ ಇಲ್ಲ ವ್ಯಾಪಾರ ಮಾಡಿ ಗಾಡಿಗೆ ಎಷ್ಟು ಮತ್ತು ಅಲ್ಲಿ ಸಿಬ್ಬಂದಿ ಬಿಡ್ರಿ ಎಲ್ಲ ಅವರು ನಮ್ಮ ಪಂಚಾಯತಿಗೆ ಸಿಬ್ಬಂದಿ ಹೋಗಲ್ಲ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಮತದಾನ ಪ್ರಕ್ರಿಯೆಗೆ ಇವತ್ತು ಚಾಲನೆ ಸಿಕ್ಕಿರುವಂಥದ್ದು. ಜೊತೆಗೇನು ಯುವಕರೇ ನಾಚಿಸುವಂತೆ ಅಜ್ಜಿಯೊಬ್ಬರು ಇವತ್ತು ಮತದಾನವನ್ನು ಮಾಡಿದ್ದಾರೆ ಮತ್ತು ಬೆಳಗಾವಿಯ ಹೊಸೂರು ಮತಗಟ್ಟೆಯಲ್ಲಿ ಇರುವಂಥ ಮತದಾನವನ್ನು ಮಾಡಿ ನಮ್ಮ ಜೊತೆಗೆ ಈಗ ಸ್ವತಃ ಅಜ್ಜಿ ಕೂಡ ಇರುವಂಥದ್ದು. ಅಮ್ಮ, ಯಾವಾಗ ಬಂದಿದ್ರಿ, ಎಷ್ಟು ಗಂಟೆ ಬಂದು? ಮತದಾನದ ಹಕ್ಕು ಎಲ್ಲರಿಗೂ ಅದ ರೀ. ಮತದಾನ ಮಾಡ್ಬೇಕ್ರಿ. ಒಳ್ಳೆ ಮಂದಿನ ಆರಿಸ್ತಂದ್ರೆ ದೇಶದ ಅಭಿವೃದ್ಧಿ ಆಗ್ತದೆ ರೀ, ಪ್ರಗತಿ ಆಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ತದೆ ರೀ. ಈಗ ನಿಂಗೆ ವಯಸ್ಸೆಷ್ಟು? ನೋಡ್ರಿ, ಇಲ್ಲಿ ಹೊಸೂರು ಬಸವನಗಲ್ಲಿಯಿಂದ ಬಂದು ನಡ್ಕೊಂತ ಬಂದೆಮ್ಮ? ಅಲ್ಲಿ ನಡ್ಕೊಂತ ಬಂದೇವ್ರಿ, ಇಲ್ಲೇ ಸಮೀಪ ಇದೆ ರೀ. ಅಲ್ಲ, ಈಗ ಒಂದಷ್ಟು ಜನ ಯುವಕರೇ ಮತದಾನ ಮಾಡಕ್ಕೆ ಬರೋದಿಲ್ಲ, ಅಂಥವ್ರಿಗೆ ಏನು ಹೇಳ್ತೀವಿ? ಏನು ಮತದಾನ ಮಾಡ್ಬೇಕಂತ ಹೇಳ್ತೇವ್ರಿ ನಾವು. ಭಾಳ ಹೋಟ್ಲೆ ಆರಿಸಿ ಬಂದ್ರೆ ಅದು ಒಂದು ಇದಲ್ರಿ, ಹೌದಿಲ್ಲ ರೀ. ಎಷ್ಟು ಗಂಟೆಗೆ ಎದ್ದಿದ್ರಿ? ಹ್ಞೂ ಒಟ್ಟಾರೆ ಏನು ಹೇಳ್ತೀಯಮ್ಮ ಈ ಮತದಾನ ಬರುವಂಥ ಜನರಿಗೆಲ್ಲ? ಎಲ್ಲರೂ ಓಟ್ ಹಾಕ್ಬೇಕ್ರಿ, ಒಳ್ಳೆ ಜನರನ್ನ ಆರಿಸಿ ತರಬೇಕು, ದೇಶದ ಅಭಿವೃದ್ಧಿ ಮಾಡಬೇಕು, ಪ್ರಗತಿ ಎಲ್ಲ ಮಾಡಬೇಕು. ಎಲ್ಲ ದೇಶದೊಳಗಿಂತ ನಮ್ಮದು ಭಾರತ ಮುಂದಾಗಬೇಕು. ಇದಿಷ್ಟು ಏನು 73 ವರ್ಷದ ಅಜ್ಜಿ ಅಂದರೆ ನಡೆದುಕೊಂಡೇ ಬಂದು ಮತದಾನವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ದೇಶದ ಅಭಿವೃದ್ಧಿಗಾಗಿ ಮತವನ್ನು ನೀಡಬೇಕು, ಎಲ್ಲ ಯುವಕರು ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಏನು ಸ್ವತಃ 73 ವರ್ಷದ ಅಜ್ಜಿ ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ಬಂದು ಮತದಾನ ಮಾಡಿ ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡದ ಒಂದು ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಹಿನ್ನೆಲೆಯಲ್ಲಿ ಬೆಳಗಾವಿಯ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಅವರು ಕೂಡ ಇವತ್ತು ಮತದಾನವನ್ನು ಮಾಡಿ ಈಗಷ್ಟೇ ಹೊರಗಡೆ ಬಂದಿದ್ದಾರೆ. ನನ್ನ ಜೊತೆಗೆ ಸ್ವತಃ MLA ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಮತದಾನ ಮಾಡಿದ್ರಿ, ಏನು ಹೇಳ್ತೀನಿ? ನಾನು ಪ್ರತಿ ಸಲ 7 ಗಂಟೆಗೆ ಬಂದು ಮತದಾನ ಮಾಡುವಂಥ ಒಂದು ಪರಿಪಾಠ. ಇವತ್ತು ಮತದಾನ ಮುಖಾಂತರ ಜನರಿಗೆ ನಾನು ವಿನಂತಿ ಮಾಡ್ತೀನಿ, ಪ್ರತಿಯೊಬ್ಬರು ಮತದಾನವನ್ನು ಮಾಡಿ ಬಲಿಷ್ಠ ಭಾರತ ನಿರ್ಮಾಣ ಮಾಡಲಿಕ್ಕೆ, ತಮ್ಮ ಕನಸಿನ ಭಾರತ ನಿರ್ಮಾಣ ಮಾಡಲಿಕ್ಕೆ ಮತದಾನ ಮಾಡುವ ಅವಶ್ಯಕತೆ ಇದೆ. ಅದಕ್ಕೆ ನಾವೆಲ್ಲರೂ ಒಂದು ಮತದಾನ ಮಾಡಬೇಕಂತ ವಿನಂತಿ ಮಾಡ್ತೀವಿ. ತಮ್ಮ ಸ್ವತಃ ಪತ್ನಿ ಕೂಡ ಜೊತೆಗಿದ್ದಾರೆ, ಸಾಕಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ ಸರ್. ಅಲ್ಲ, ನಿಶ್ಚಿತವಾಗಿ ನಾನು ಪ್ರತಿ ಸಲ ನಾನು ಕುಟುಂಬ ಸಮೇತನ ಮತದಾನ ಮಾಡೋದು. ಮತ್ತು ನಮ್ಮಲ್ಲಿ ವಿಶೇಷವಾಗಿ ತಾಯಂದಿರು ಮತದಾನ ಪ್ರಕ್ರಿಯೆಯಲ್ಲಿ ಅತಿ ಹುಮ್ಮಸ್ಸಿನಿಂದ ಪಾಲ್ಗೊಳ್ತಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಯುವ ಮತದಾರರಿಗೆ ಸಾಕಷ್ಟು ಬಿಸಿಲಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಯುವ ಮತದಾರರಿಗೆ ಏನು ಹೇಳ್ತಾರೆ? ಸಾಕಷ್ಟು ಜನ ಯುವಕರು ಮತದಾನದಿಂದ ಹೊರಗುಳಿಯುವ ಸಾಧ್ಯತೆ ಕೂಡ ಇರುವಂಥದ್ದು. ಅಲ್ಲ, ನಿಶ್ಚಿತವಾಗಿ ಈಗ ನಾನು ಭೂತದಕ್ಕೆ ಬಂದಾಗ ಸುಮಾರು 90 ವರ್ಷದ ವಯೋವೃದ್ಧರು, ಅವರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೂ ಅವರು 7 ಗಂಟೆಗೆ ಮತದಾನದ ಸರತಿಯಲ್ಲಿ ನಿಂತಿದ್ದಾರೆ. ಅಂದರೆ ಒಬ್ಬರು 90 ವರ್ಷದಲ್ಲಿ ಮತದಾನ ಮಾಡುವಂಥ ಹುಮ್ಮಸ್ಸಿದ್ದಾಗ
ನಾವು 18ರಿಂದ 30 ವರ್ಷದವ್ರಿಗೆ ನಮಗೆ ಯಾಕೆ ಹುಮ್ಮಸ್ಸು ಇರಬಾರ್ದು. ಮತ್ತು ಅವರಲ್ಲಿ ಯುವಕರಲ್ಲಿ ವಿನಂತಿ ಏನಂತಂದ್ರೆ, ನಿಮ್ಮ ಭವಿಷ್ಯನ ಅದ, ಆ ಭವಿಷ್ಯ ಮತ್ತು ನಿಮ್ಮ ಕನಸು, ನಿಮ್ಮ ಕನಸು ನನಸಾಗಬೇಕಂದ್ರೆ ಉತ್ತಮವಾದ ಸರ್ಕಾರ ಬೇಕು, ಉತ್ತಮವಾದಂಥ ಆಡಳಿತಗಾರ ಬೇಕು. ಅದನ್ನು ಸಾಕಾರ ಆಗ್ಬೇಕಂತಂದ್ರೆ ನರೇಂದ್ರ ಮೋದಿ ಅವರ ಅವಶ್ಯಕತೆ, ಮತದಾನ ಅವಶ್ಯಕತೆ. ಅದಕ್ಕೆ ತಾವೆಲ್ಲರೂ ಮತದಾನ ಮಾಡಬೇಕಂತ ವಿನಂತಿ ಮಾಡ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಗರಿಂದ ಹಣ ಹಂಚಿಕೆ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು, ಏನು ಹೇಳ್ತೀರಿ? ಅಲ್ಲ, ಕಾಂಗ್ರೆಸ್ ಆರೋಪ ಅಂದರೆ 1-2 ಕಡೆ ಆಗಿದ್ರೆ ಆರೋಪ, ಇಲ್ಲಿ 1-2 ಕಡೆ ಆಗಿಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಕಗ್ಗೋಲೆ ಆಗಿದ್ದದ, ಹಣದ ಹೊಳೆ ಹರಿದದ. ಆದರೆ ಅದಕ್ಕೆ ಯಾರೂ ಜನ ಮರಳಾಗುವುದಿಲ್ಲ. ಬೆಳಗಾವಿ ಲೋಕಸಭಾದಲ್ಲಿರುವಂಥ ಜನರು ನಿಶ್ಚಿತವಾಗಿ ಮತದಾನ ಮುಖಾಂತರ ಅದಕ್ಕೆ ತಕ್ಕವಾದಂಥ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾನು ನಂಬಿದ್ದೀನಿ. ಈ 14 ಕ್ಷೇತ್ರಗಳಲ್ಲಿ BJP ಎಷ್ಟು ಗೆಲ್ಬೋದಂತ? ಅಲ್ಲ, 14 ಗೆಲ್ತೀವಿ. ಉತ್ತರ ಕರ್ನಾಟಕ BJP ಗಂಡು ಮೆಟ್ಟಿನಲ್ಲ, ಹಿಂಗಾಗಿ ಇಲ್ಲಿ ಎಲ್ಲ ಸೀಟ್ಗಳನ್ನು ನಾವು ಕೇಳ್ತೀವಿ. ಇದಿಷ್ಟು ಶಾಸಕ ಅಭಯ್ ಪಾಟೀಲ್ ಅವರು ಹೇಳ್ತಿರುವಂಥದ್ದು. ನಾವು 14ಕ್ಕೆ 14 ಸ್ಥಾನವನ್ನು ಕೂಡ ಈ ಭಾಗದಲ್ಲಿ ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸದ ನುಡಿಗಳನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವ್ ಜೊತೆ ಮೈಲಾರಿಪುರದ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.